ಎಲ್ಲರಿಗೂ ನಮಸ್ಕಾರ. ಇಂಟರ್ನೆಟ್ ಮೊಬೈಲು ಅಂತ ಬಂದಿದ್ದು ನಮ್ಮ ಲೈಫ್ ಸಿಕ್ಕಾಪಟ್ಟೆ ಚೇಂಜ್ ಆಯಿತು. ಹಳ್ಳಿಯಿಂದ ಡೆಲ್ಲಿವರೆಗೆ ಕನೆಕ್ಟ್ ಆಗೋಕ್ಕೆ ಇಂಟರ್ನೆಟ್ಟು ಮೊಬೈಲ ಕಾರಣ ಆಯಿತು. ಎಮೋಷನ್ನು, ರಿಲೇಷನ್ನು, ಬಿಸ್ನೆಸ್ಸು, ಫೈನಾನ್ಸು ಎಲ್ಲ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗೋದು ಎಲ್ಲ ಇಂಟರ್ನೆಟ್ಟಿಂದನೇ. ಇವತ್ತಿನ ಈ ವಿಡಿಯೋದಲ್ಲಿ ಇಂಟರ್ನೆಟ್ಟಲ್ಲಿ ಏನು ಹೊಸ ಅಪ್ಡೇಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಂಡಿಯಾದ ಇಂಟರ್ನೆಟ್ನ ಅಮೇರಿಕಾದ ಎಲನ್ ಮಸ್ಕ್ ಜೊತೆ ಸೇರಿಕೊಂಡು ಇನ್ನೂ ಸ್ಟ್ರಾಂಗ್ ಮಾಡೋಕೆ ಹೋಗ್ತಾ ಇದ್ದಾರೆ ನಮ್ಮ ರಿಲಯನ್ಸ್ ಅಂಬಾನಿ ಅಣ್ಣ. ಹಾಗಾದರೆ ಸದ್ಯದಲ್ಲೇ ಇಂಡಿಯಾದಲ್ಲಿ ಇಂಟರ್ನೆಟ್ ರೆವಲ್ಯೂಷನ್ ಆಗುತ್ತಾ? ಯಾವ ಥರ ಇಂಟರ್ನೆಟ್ ರೆವಲ್ಯೂಷನ್ ಆಗುತ್ತೆ? ಇದು ಸ್ಯಾಟಲೈಟ್ ಇಂಟರ್ನೆಟ್ ರೆವಲ್ಯೂಷನ್ನ? ಈ ಸ್ಯಾಟಲೈಟ್ ಇಂಟರ್ನೆಟ್ ರೆವಲ್ಯೂಷನ್ನಿಂದ ಏನು ಸೀಕ್ರೆಟ್ ಇದೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇತ್ತೀಚೆಗಷ್ಟೇ ಜಿಯೋ ಮತ್ತು ಏರ್ಟೆಲ್ ಸ್ಪೇಸ್ ಎಕ್ಸ್ನ ಸ್ಟಾರ್ಲಿಂಕ್ ಜೊತೆಗೆ ಕೈ ಜೋಡಿಸಿದೆ. ಇದರಿಂದ ಇಂಡಿಯಾದಲ್ಲಿ ಇಂಟರ್ನೆಟ್ ರೆವಲ್ಯೂಷನ್ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸ್ಪೇಸ್ ಎಕ್ಸ್ನ ಜೊತೆಗೆ ರಿಲಯನ್ಸ್ ಜಿಯೋ ಮತ್ತು ಏರ್ಟೆಲ್ ಒಪ್ಪಂದ ಆಗಿದೆ. ಸ್ಟಾರ್ಲಿಂಕ್ ಅಂದರೆ ಏನು? ಸಿಂಪಲಾಗಿ ಹೇಳ್ತೀನಿ ಬನ್ನಿ. ಸ್ಪೇಸ್ ಎಕ್ಸ್ನ ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಸರ್ವಿಸ್ ಅಂದರೆ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಸ್ಪೇಸಿಂದ ಇಂಟರ್ನೆಟ್ ಸಿಗ್ನಲ್ನ ಕೊಡುತ್ತೆ. ಇದರಿಂದ ಲಾಭ ಏನು? ಸೂಪರ್ ಫಾಸ್ಟ್ ಇಂಟರ್ನೆಟ್. ಡೈರೆಕ್ಟಾಗಿ ಸ್ಪೇಸ್ನಿಂದ ಸಿಗ್ನಲ್ ಅಂದರೆ ನೆಟ್ವರ್ಕ್ ಇಶ್ಯೂ ಇರಲ್ಲ. ಹೈ ಸ್ಪೀಡ್ ಇಂಟರ್ನೆಟ್ ಯಾವಾಗಲೂ ಇರುತ್ತೆ. ಈಗ ನೆಟ್ವರ್ಕ್ ಕನೆಕ್ಷನ್ ಮಾಡೋಕ್ಕೆ ನಮಗೆ ಟವರ್ಸ್ ಬೇಕು, ಕೇಬಲ್ಸ್ ಬೇಕು. ಬಟ್ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಮೂಲಕ ಸ್ಪೇಸಿಂದ ಡೈರೆಕ್ಟಾಗಿ ಭೂಮಿಗೆ ಇಂಟರ್ನೆಟ್ ಸೆಲ್ಸ್ ಕಳಿಸ್ಕೊಡುತ್ತೆ. ಅಂದರೆ ಹಳ್ಳಿಯ ಯಾವ ಮೂಲೆಯಲ್ಲಾದರೂ ಇರು, ಕಾಡು ಮೇಡು ಬೆಟ್ಟ ತುದಿಯಿಂದ ಬುಡದವರೆಗೂ ನೀವು ಎಲ್ಲ ಕಡೆ ನಿಮಗೆ ಸ್ಟ್ರಾಂಗ್ ಆಗಿ ಸಿಗ್ನಲ್ ಕನೆಕ್ಷನ್ ಸಿಗುತ್ತೆ. ಸಿಗ್ನಲ್ ಡ್ರಾಪ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಸೊ ವಿಡಿಯೋ ಕಾಲ್ಸ್, ಗೇಮಿಂಗ್, ಸ್ಟ್ರೀಮಿಂಗ್ ಈಗ ಎಲ್ಲ ಬಫರಿಂಗ್ ಇಲ್ದೇ ಎಂಜಾಯ್ ಮಾಡ್ಬೋದು. ಏರ್ಟೆಲ್ ವರ್ಸಸ್ ಜಿಯೋ ಭಾರಿ ಸ್ಪರ್ಧೆ ಶುರು ಆಗ್ತಾ ಇದೆ. ಏರ್ಟೆಲ್ ಕೂಡ ಈಗಾಗಲೇ ಒನ್ ಆ್ಯಪ್ ಜೊತೆಗೆ ಸ್ಯಾಟಲೈಟ್ ಇಂಟರ್ನೆಟ್ನ ಡೀಲ್ ಮಾಡ್ಕೊಂಡಿದೆ. ಏರ್ಟೆಲ್ನ ಒನ್ ಆ್ಯಪ್ ಕೂಡ ಸ್ಯಾಟಲೈಟ್ ಇಂಟರ್ನೆಟ್ ಸೇವೆ ಕೊಡೋಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿದೆ. ಇಷ್ಟೇ ಅಲ್ಲ, 3 ದಿನಗಳ ಹಿಂದೆ ಇಂಡಿಯಾದಲ್ಲಿ ಸ್ಟಾರ್ಲಿಂಕ್ ಇಂಟ್ರಡ್ಯೂಸ್ ಮಾಡೋಕ್ಕೆ ಏರ್ಟೆಲ್ ಸ್ಪೇಸ್ ಎಕ್ಸ್ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದೆ. ಇದು ಜಿಯೋ ಸ್ಟಾರ್ಲಿಂಕ್ ಜೊತೆಗೆ ಬಿಗ್ಗೆಸ್ಟ್ ಕಾಂಪಿಟೇಷನ್ ಆಗ್ಬೋದು. ನೋಡೋಣ ಜಿಯೋ ವರ್ಸಸ್ ಏರ್ಟೆಲ್ ಯಾವುದು ಬೆಸ್ಟ್. ಭಾರತದಲ್ಲಿ ಸ್ಟಾರ್ಲಿಂಕ್ ಸೇವೆ ಜನಸಾಮಾನ್ಯರಿಗೆ ಕೈಗೆ ಎಟ್ಕೊತ್ತಾ? ಸ್ಟಾರ್ಲಿಂಕ್ ಸರ್ವಿಸಸ್ ದುಬಾರಿನ? ಹೌದು, UK ಮತ್ತು US ಸ್ಟಾರ್ಲಿಂಕ್ ಸೇವೆ ಬಹಳಷ್ಟು ಕಾಸ್ಟ್ಲಿ. ಆದರೆ ಇಂಡಿಯಾದಲ್ಲಿ ಜಿಯೋ ಮತ್ತು ಏರ್ಟೆಲ್ ಜೊತೆ ಡೀಲ್ ಆಗಿರೋದ್ರಿಂದ ಕಡಿಮೆ ಬೆಲೆಗೆ ಸಿಗೋ ಚಾನ್ಸಸ್ ಇದೆ. ಇನ್ನು ಗೌರ್ಮೆಂಟ್ ವಿಷಯ ಬಂದರೆ ಗೌರ್ಮೆಂಟ್ ಗ್ರೀನ್ ಸಿಗ್ನಲ್ ಕೊಡೋದು ಬಾಕಿ ಇದೆ. ಟ್ರೈ ಮತ್ತು ಡಾಟ್ ಪರ್ಮಿಷನ್ ಸಿಕ್ಕಿದ್ರೆ ನಾವೆಲ್ಲ ಸೂಪರ್ ಇಂಟರ್ನೆಟ್ ಎಂಜಾಯ್ ಮಾಡೋದು ಜಾಸ್ತಿ ದಿನ ಕಾಯಬೇಕಾಗಿಲ್ಲ. ಜಿಯೋ ಮತ್ತು ಸ್ಟಾರ್ಲಿಂಕ್ ವರ್ಸಸ್ ಏರ್ಟೆಲ್ ಒನ್ ಆ್ಯಪ್ ಸ್ಟಾರ್ಲಿಂಕ್ ಕಾಂಪಿಟೇಷನ್ ಜೋರಾಗಿ ಫಿಕ್ಸ್ ಆಗಿದೆ. ಏರ್ಟೆಲ್ ಇಂಡಿಯಾ ಒನ್ ಆಫ್ ದಿ ಓಲ್ಡೆಸ್ಟ್ ನೆಟ್ವರ್ಕ್ ಆದರೆ ಜಿಯೋ ಯಾವಾಗಲೂ ಕಾಸ್ಟ್ ವಿಷಯದಲ್ಲಿ ಏರ್ಟೆಲ್ಗಿಂತ ಒಂದು ಹೆಚ್ಚೆ ಮುಂದೆ ಇರುತ್ತೆ. ಇನ್ನು ಏರ್ಟೆಲ್ ಮತ್ತು ಜಿಯೋ ಇಂಡಿಯಾದ ಟೆಲಿಕಾಂ ದೈವ. ಏರ್ಟೆಲ್ ಮತ್ತು ಜಿಯೋ ಎರಡೂ ಕಸ್ಟಮರ್ಸ್ಗೆ ಆಗಾಗ ಹೊಸ ಪ್ಲ್ಯಾನ್ಸ್, ಆಫರ್ಸ್ ಕೊಡ್ತಾನೆ ಇರ್ತಾರೆ. ಸ್ಟ್ರಾಂಗ್ ನೆಟ್ವರ್ಕ್ ಮತ್ತು ಕಸ್ಟಮರ್ ಸಪೋರ್ಟ್ ವಿಷಯದಲ್ಲಿ ಎರಡೂ ನೆಟ್ವರ್ಕು ಯಾವಾಗಲೂ ನೆಕ್ ಟು ನೈಟ್ ಫೈಟ್ ಇದ್ದೇ ಇರುತ್ತೆ. ಸೊ ಜಿಯೋ ಸ್ಟಾರ್ಲಿಂಕ್ ವರ್ಸಸ್ ಏರ್ಟೆಲ್ ಸ್ಟಾರ್ಲಿಂಕ್ ಯಾವ ಬೆಸ್ಟ್ ಆಫರ್ ಕೊಡುತ್ತೆ? ನಿಮ್ಮ ಚಾಯ್ಸ್ ಯಾವುದು? ಸ್ಯಾಟಲೈಟ್ ಇಂಟರ್ನೆಟ್ ಟೆಕ್ನಾಲಜಿಗೆ ಇಂಡಿಯಾದಲ್ಲಿ ಫ್ಯೂಚರ್ ಇದೆಯಾ? ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಮತ್ತು ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.